ಅಪ್ಪಾಜಿ ಹೇಳಿ ಪರಿಚಯ ಮಾಡಿಸ್ಕೊಡಿ ಧರ್ಮಪತ್ನಿ ಅವರು. ಇವರು ಅಲ್ಲ ಕಡೆ ನಾನು ಹೇಳ್ತೀನಿ, ಇವರು ನನ್ನ ಶ್ರೀಮತಿ ಜಲಜಾಕ್ಷಿ ಅಂತ, ನಾನು ಅವ್ರ ಯಜಮಾನ್ರು ಹನೋಳಿ ಕೃಷ್ಣ ಅಂತ. ನಾವಿಬ್ರು ನಮ್ಮಿಬ್ರಿಗೂ ಮದುವೆ ಮಾಡಿಸಿದ್ದು ಸೀನಣ್ಣ, ಮೀಸೆ ಸೀನಣ್ಣ ಅಂತ, ಎಸ್ ಶ್ರೀನಿವಾಸ್ ಅವರು ಮದುವೆ ಮಾಡಿಸಿದ್ದು. ಅವರು ಸಾಲಿಗ್ರಾಮನೆ, ಹಾಗಾಗಿ ನಮ್ಮಿಬ್ಬರಿಗೂ ಮದುವೆ ಮಾಡಿಸ್ತಿದ್ದು. ನನ್ನೆಲ್ಲ ಕೇಳ್ಕೊಂಡಿದ್ರು, ಯಾವ ಊರು ಏನು ಎತ್ತ ಈ ಥರ. ನಾನು ಹೊನ್ನವಳ್ಳಿ ಅಂತ. ನಾನು ಮದುವೆ ಆಗಿರೋದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಲವ್ ಗಿವ್ ಎಲ್ಲ ಹೆಂಗ ಅನ್ಸಿದ್ದಮ್ಮ ಇಂಥವ್ರು? ಅವಾಗ ನಟರ ಆಗಿದ್ರಲ್ವಾ? ನಟರನ್ನ ಮದುವೆ ಆಗ್ತಾ ಇದೀನಿ ಅನ್ನಿಸ್ದಾಗ ಖುಷಿ ಆಯ್ತು. ಅವ್ರು ಸೀನಣ್ಣ ಅವ್ರು ಬಂದು ಕರ್ಕೊಂಡ್ ಬಂದಿದ್ರು ಇವ್ರನ್ನ ನಮ್ಮ ಮನೆಗೆ. ನಿಮ್ ತಂದೆಯವ್ರು ಏನಂದ್ರು? ಅವರು ಫಿಲ್ಮ್ ಆಕ್ಟ್ರು ಬೇಡ ಮಾಡಕ್ಕೆ ಇಷ್ಟೇ ಇರ್ಲಿಲ್ಲ ಅವ್ರಿಗೆ, ನಮ್ಮ ತಂದೆ ತಾಯಿಗೆ. ಸಿನಿಮಾದವರು ಬೇಡ ಅಂತ ಅನ್ಬಿಟ್ಟು ಆಮೇಲೆ ನಾನೇ ಹಾಕ್ತೀನಿ ಅಂತ ಹೇಳಿದೆ. ಅಣ್ಣ ಯಾಕಣ್ಣ ಸಿನಿಮಾದವ್ರಿಗೆ ಬೇಡ ಅಂತಾರೆ? ಏನು ಅಲ್ಲ, ಸಿನಿಮಾದವ್ರು ಬೇಡ ಅಂತಾರೆ ಅಂತ ಅಂದ್ರೆ ಅವರು ಇವ್ರನ್ನ ಇದ್ ಮಾಡ್ಕೊತಾರೆ. ದಿನ ಬೆಳಗಾದ್ರೆ 3 ಶೂಟಿಂಗಲ್ಲೂ ಮದುವೆ ಮಾಡ್ಕೊತೀವಿ, ಅದ್ ನೋಡಿರ್ತಾರೆ. 3 ಮದುವೆ ಅಂತ, ಅಯ್ಯೋ ಆ ಸಿನಿಮಾದಲ್ಲಿ ಅವಳು ಕಟ್ಕೊಂಡಿದ್ದೆ, ಈ ಸಿನಿಮಾದಲ್ಲಿ ಇವಳು ಕಟ್ಕೊಂಡಿದ್ದ, ಈ ಸಿನಿಮಾದಲ್ಲಿ ಅಪ್ಪ ಹೆಂಗಪ್ಪ ಐತಿ. ಸಿನಿಮಾದವ್ರಿಗೆ ಯಾವುದೇ ಕಾರಣಕ್ಕೂ ಹುಡುಗಿ ಕೊಡೋದು ಬೇಡ. ಆಗ ನಾವು ಹೇಳ್ತಾ ಇದ್ವಿ, ಏನೂ ಇಲ್ಲ ಹಂಗಂದ್ರೆ ನಾವೆಲ್ಲ ಎಲ್ಲೋಗ್ಬೇಕು. ಯಾರೋ ಒಬ್ಬರು ತಪ್ಪು ಮಾಡಿರ್ತಾರೆ ಅಂದ್ರೆ ಎಲ್ಲ ಇದು ಮಾಡೋಕ್ಕೆ ಆಗಲ್ಲ. ಈಗ ಸತ್ಯರಿಶ್ ಚಂದ್ರ ಮದುವೆ ಆದ್ರು ಚಂದ್ರಮತಿನ, ಹೆಂಗೆ ವಿಶ್ವಾಮಿತ್ರ, ಚಂದ್ರಮತಿ, ಸತ್ಯರಿಶ್ ಚಂದ್ರ ಇವೆಲ್ಲ ಹೆಂಗಿತ್ತು? ಅದು ವರ್ಷಾನ್ಗಟ್ಲೆ ಓಡೋ ಸಿನಿಮಾ ತೆಗೆದ್ರೆ ಆ ಥರ ಸಿನಿಮಾ ಮಾಡಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಯಾವ ವರ್ಷದಲ್ಲಿ ಮದುವೆ ಆಗಿದ್ದಮ್ಮ ನೀವು? ಆಯ್ತು, 57 ವರ್ಷ ಆಯ್ತಾ? 77 ಚಿಲ್ಲರೆ ಆಯ್ತು. ಹೆಂಗೆ ಅದು? ಈಗಿನ ಯೂತ್ ಏನ್ ಹೇಳ್ತೀರಾ? ಈಗೆಲ್ಲ ಮದುವೆ ಸ್ವಲ್ಪ ದಿವಸದಲ್ಲಿ ನೋವುನಲಿಗಳೆಲ್ಲ ಭಾಗಿಯಾಗಿತ್ತು. ನಾನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಶೂಟಿಂಗ್ ಹೋದ್ರೆ 2 ಮಕ್ಕಳನ್ನ ನೋಡ್ಕೊಂಡು ಮಾಡ್ಕೊಂಡು ಮನೆ ಮೇಂಟೈನ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ವಿ. ಇವ್ ಶೂಟಿಂಗ್ಗೆ ಒಂದೊಂದು ವಾರ 10 ದಿನ ಹೋಗ್ಬಿಡೋರು, ಬರ್ತಾನೆ ಇರ್ಲಿಲ್ಲ. ಒಂದೊಂದು ವಾರ 10 ದಿವಸ ನಾವು ಒಬ್ಬೊಬ್ಬ. ನಮ್ಮ ತಂದೆ ವಾರಕ್ಕೊಂದ್ಸರಿ ಬರೋರು, ಅಲ್ಲಿ ಮೈಸೂರಿಗೆ ಬರೋರು. ಮೈಸೂರಲ್ಲಿ ಇದ್ದಾಗ ಮೈಸೂರಲ್ಲಿ ಬರೋರು. ನಾವು ಮೆಡ್ರಾಸಲ್ಲಿ ಇದ್ದವಲ್ಲ, ಅವಾಗೆಲ್ಲ ಶನಿವಾರ ಭಾನುವಾರ ಎಲ್ಲ ಅಣ್ಣವ್ರ ಮನೆಗೆ ಹೊರಟೋಗ್ತಿದ್ವಿ ಮಕ್ಕಳು ಕರ್ಕೊಂಡು. ನಾನು ಇವ್ರು ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರ್ತಾ ಇದ್ರು ಮೆಡ್ರಾಸಲ್ಲಿ ಇದ್ದಾಗ. ಅಣ್ಣವ್ರ ಮನೆಗೆ ಬಂದು ಅಲ್ಲಿಂದ ಸೈಕಲ್ ತಗೊಂಡು ಆ ಕಡೆ ಬರೋರು. ಅಣ್ಣವ್ರ ಮನೆಗೆ ಶನಿವಾರ ಭಾನುವಾರ ಹೋಗ್ತಿದ್ವಿ ಟಿವಿ ನೋಡಕ್ಕೆ. ಅವ್ರ ಮನೇಲೆ ಟಿವಿ ನೋಡಕ್ ಹೋಗ್ತಾ ಇದ್ವಿ. ಹುಡುಗರೆಲ್ಲ ನಮ್ಮ ಮಗಳು ಚೆನ್ನಾಗಿದ್ಲು, ಮುದ್ದಾಗಿ. ಈ ರಾಘಣ್ಣ ಶಿವಣ್ಣ ಎಲ್ಲ ಚೆನ್ನೈ ಜಿಕ್ತದು ಅಳ್ತಾ ಇದ್ಲು ಅವಳು. ಅದೆಲ್ಲ ಅವ್ರಿಗೆ ಇಷ್ಟ. ಮಕ್ಕಳನ್ನೆಲ್ಲ ಚೇಷ್ಟೆ ಮಾಡೋರು ಶಿವಣ್ಣ ರಾಘಣ್ಣ ಎಲ್ಲ. ಇನ್ನು ಅಪ್ಪು ಚಿಕ್ಕ ಭಾರಿ ಖುಷಿ ಆಗೋದು. ಅಣ್ಣವ್ರು ಎಲ್ಲ ಶನಿವಾರ ಭಾನುವಾರ ಎಲ್ಲ ಹಾಲಲ್ಲಿ ಕುತ್ಕೊಂಡ್ಬಿಡೋವು, ಟಿವಿ ಹತ್ರ ಎಲ್ಲ ಸುತ್ತ ಕುತ್ಕೊಂಡ್ಬಿಡೋದು ಎಲ್ರೂ. ಚೆನ್ನಾಗಿತ್ತು ಒಂಥರ, ಅದೊಂಥರ ಮೆಡ್ರಾಸಲ್ಲಿ ಇದ್ದಾಗ ಚೆನ್ನಾಗಿತ್ತು. ಈಗಿನ ಜೀವನ ಹೆಂಗಿದೆ, ಸ್ಥಿತಿಗತಿ ಹೆಂಗಿದೆ? ಸಿನಿಮಾಗಳ ಮುಂಚೆ ಅವಕಾಶಗಳೆಲ್ಲ ಚೆನ್ನಾಗಿ ಬರ್ತಿದ್ಯಾ? ಇಲ್ಲ, ಕಮ್ಮಿ. ಇವಾಗ ಇಲ್ಲೇ ಇಲ್ಲ. ಶೂಟಿಂಗ್ ಮಾಡಿ ಒಂದು 10 ತಿಂಗಳಾಗೋಯ್ತು, 11 ತಿಂಗಳಾಯ್ತು. ಶೂಟಿಂಗೇ ಇಲ್ಲ ಯಾವ್ದನ್ನು, ಬರೀ ಮನೇಲಿ. ಏನಾದ್ರು ಫಂಕ್ಷನ್ ಇದ್ರೆ ಹೋಗ್ತಾರೆ ಬರ್ತಾರೆ
ಅಷ್ಟೇ. ನನಗೆ ಇಷ್ಟವಾದ ಪಾತ್ರ ಅಣ್ಣವ್ರ ಪಿಕ್ಚರು. ಮನುಷ್ಯ. ತೆರಳದ ಸಿನಿಮಾ. ಅಣ್ಣವ್ರು ಸರಿತಾ ಮಾಡಿದಾರಲ್ಲ, ಅದೊಂದು ಸೀನು ಚೆನ್ನಾಗಿದೆ. ಇವ್ರು ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ, ಅಣ್ಣವ್ರು ಪೊಲೀಸ್ ಆಗಿರ್ತಾರಲ್ಲ, ಅಣ್ಣವ್ರು ಬರ್ತಾರೆ, ಏನ್ ಕೃಷ್ಣ ಕುಡಿತಾ ಇದೀಯಾ ಅಂತ ಇದ್ ಮಾಡ್ತಾರೆ. ನಿಮ್ ಯಜಮಾನ್ರು ಮಾಡಿರೋದ್ರಲ್ಲಿ ಯಾವ ಪಾತ್ರ ಇಷ್ಟ? ಇವ್ರು ಮಾಡಿದ್ದಾರೆ ಲೇಡೀಸ್ ಗೆಟಪ್ ಎಲ್ಲ ಹಾಕಿದಾಗ ಏನ್ ಅನ್ಸಿತ್ತು? ಅಯ್ಯೋ, ಅದು ಒಂಥರ ತಮಾಷೆ. ರವಿಚಂದ್ರ ಅವ್ನು ಇದ್ರ ನಾನು ನೋಡಕ್ಕೆ ಅಂತ ಅಂದ್ಬಿಟ್ಟು ಬಂದೆ. ನಾನು ಮೈಸೂರಿಂದ ಬಂದೆ. ಅವಾಗ ಮೈಸೂರಲ್ಲಿ ಇದ್ವಿ. ಇವ್ರು ಶೂಟಿಂಗ್, ಇವರು ಲೇಡೀಸ್ ಹಾಕೊಂಡ್ಬಿಟ್ಟಿದ್ದಾರೆ ಗೆಟಪ್. ನಾನು ಹಾಗೆ ಬಂದೆ. ರವಿಚಂದ್ರ ನಿಂತಿದ್ರು, ನಾನು ಮಾತಾಡ್ಸ್ದೆ. ನಮ್ಮನೆಯವ್ರಿಗೆ ಏನಮ್ಮ ಬಂದ್ಬಿಟ್ಟಿದ್ಯಾ ಅಂತ ಅಂದ್ರು. ಇಲ್ಲ, ರಜಾ ಇತ್ತಲ್ಲ, ಶನಿವಾರ ಭಾನುವಾರ ಮಕ್ಕಳು ರಜಾ ಇತ್ತಲ್ಲ, ಬಂದೆ ಅಂತ. ಇವರು ಅಲ್ಲಿ ಪಕ್ಕದಲ್ಲೇ ನಿಂತಿದ್ದಾರೆ, ರವಿಚಂದ್ರನ್ ಪಕ್ಕದಲ್ಲಿ. ನಾನು ಹುಡ್ಕಾಡ್ತಿದ್ದೀನಿ, ಎಲ್ಲಿ ನಮ್ಮನೆಯವ್ರು ಎಲ್ಲಿ. ಇದ್ಯಾರು ನೋಡಮ್ಮ ಅಂದ್ರು ರವಿಚಂದ್ರ ಅವರು. ಆಮೇಲೆ ನೋಡ್ತೀನಿ ಸೀರೆ ಎಲ್ಲ ಉಟ್ಕೊಂಡು ಗೆಟಪ್ ಹಾಕ್ತಾರೆ. ಅಯ್ಯೋ, ನಿಮ್ಮ ಯಜಮಾನ್ರು ನೋಡಮ್ಮ ಅಂತ ಅಂತಿದ್ರು. ತಮಾಷೆ ಮಾಡ್ತಾ ಇದ್ರು ರವಿಚಂದ್ರ ಅವರು. ರಾಜ್ಕುಮಾರ. ಅದರಲ್ಲಿ ಗೋವಾದಲ್ಲಿ ಶೂಟಿಂಗ್ ನಡೀತಾ ಇತ್ತಲ್ಲ, ಇದ್ರಲ್ಲಿ ಹಡಗಿನಲ್ಲಿ ನಡೀತಾ ಇತ್ತು. ಇವರೆಲ್ಲ ಜೂನಿಯರ್ ಆರ್ಟಿಸ್ಟ್, ಇವರು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ಇದು ಹಾರ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ನಾನು ಒಂಥರ ಸೈಡಲ್ಲಿ ಕೂತಿದ್ದೆ, ಇದು ಶೂಟಿಂಗ್ ನೋಡ್ತಾ ಕೂತಿದ್ದೆ. ಹಂಗೂ ಪುನೀತ್ ಜಗಮ್ಮ ಬರಮ್ಮ ಅಂತ ಅಂದ್ರು. ನಾನು ನಾಚಿಕೆ ಅಂತಿದ್ರು, ನಾನು ಬರಲ್ಲ, ಬಂದ್ ಕುಣಿ ಬರಮ್ಮ, ಜಲ್ದಮ್ಮ ಬರಮ್ಮ ಅಂತ ಕರೆದ್ರು 2-3 ಸರಿ. ನಾನು ಹೋಗ್ಲಿಲ್ಲ. ನೀವ್ ಯಾವ್ದಾದ್ರು ಯಾವತ್ತಾರ ಅನ್ಸಿದ್ಯಾ ನಾನು ಪಾತ್ರ ಮಾಡ್ಬೇಕಿತ್ತು, ಪಾಠ ಮಾಡ್ಬೇಕು ಅಥವಾ? ಇಲ್ಲ, ಅಪ್ಪಾಜಿ ಹೇಳಿದಾರ ಬಂದ್ ಮಾಡಿ? ಇಲ್ಲ ಅದಿಲ್ಲ. ಚೆನ್ನಾಗಿತ್ತು, ಒಳ್ಳೆ. ಗೋವಾದಲ್ಲಿ ನಾವು 1 ವಾರ ಇದ್ವಿ, ಎಲ್ಲ ಒಟ್ಟಿಗೆ. ಚೆನ್ನಾಗಿತ್ತು, ಒಳ್ಳೆ ಶೂಟಿಂಗ್ ಮಾಡ್ಬೇಕಾದ್ರೆ. ಪುನೀತ್ ಕೂತ್ಕೊಂಡ್ರೆ ಅವ್ರ ಸುತ್ತ ಕೂತ್ಕೊಳ್ಳೋರು ನಾವೆಲ್ಲ ಶೂಟಿಂಗ್ ನಡಿಬೇಕಾರೆ. ಎಲ್ಲಾರ್ಗು ಚೆನ್ನಾಗಿ ಮಾತಾಡ್ಸ್ಕೊಂಡು ಎಲ್ಲ. ನಾವು ಹೋದಾಗ ಏನಂತಂದ್ರೆ, ಗೋವಾ ಲವ್ ಬರ್ಡ್ಸ್. ನಮ್ಮ ಮಗ ಹೋದಂತೆ ಅವ್ರ ಮನೆ, ಅವ್ರ ಆಫೀಸ್ಗೆ ಹೋದಂತೆ. ಶೂಟಿಂಗ್ ಮುಗಿದಿತ್ತು ಅವಾಗಲೇ. ಆಫೀಸ್ಗೆ ಹೋಗೋದ ನಮ್ಮ ಮಗ. ಅವಾಗ ಶ್ರೀಕಾಂತ್ ಚೆನ್ನಾಗಿದ್ಯಾ? ಅವನು ವಾರಕ್ಕೊಂದ್ಸರಿ ಹೋಗ್ತಾ ಇದ್ದ ಆಫೀಸ್ಗೆ. ಹೇಗಿದಾರಪ್ಪ ಲವ್ ಬರ್ಡ್ಸ್, ಗೋವಾ ಲವ್ ಬರ್ಡ್ಸ್ ಅಂತ ಕೇಳಿದ್ರಂತೆ. ಮುಖ ಯಾರು ಅಂತಾರೆ, ನಿಮ್ಮ ಅಪ್ಪ ಅಮ್ಮ ಕಣೋ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಲ್ಲಿ ಗೋವಾದಲ್ಲಿ ಅಂತ ಇದ್ರಂತೆ. ಮಕ್ಕಳ ಬಗ್ಗೆ ಹೇಳೋದಾದ್ರೆ ಎಷ್ಟು ಜನ ಮಕ್ಕಳು? ನಮ್ಗ 2, 1 ಹೆಣ್ಣು 1 ಗಂಡು. ಮಗ ಅಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಇದ್ದಾನೆ. ಮಗಳನ್ನ ಜಯನಗರಕ್ಕೆ ಕೊಟ್ಟಿದ್ವಿ. ಅವರು ಚೆನ್ನಾಗಿದ್ದಾರೆ. ಮಗ ಏನ್ ಮಾಡ್ಕೊಂಡು? ಅವರು ನಟರು, ಡೈರೆಕ್ಟ್ರು. ಅವನು 1-2-3 ಪಿಕ್ಚರ್ ಮಾಡ್ದ, ಇನ್ನು ಏನು ಸಕ್ಸಸ್ ಆಗಿಲ್ಲ. ಅವನು ಸೀರಿಯಲ್ಲು ಅದು ಇದು ಮಾಡ್ತಾನೆ. ಡೈರೆಕ್ಷನ್ 1-2-3 ಮಾಡ್ದ. ಸೀರಿಯಲ್ ಅಂತರ್ಪಟ ಅಂದ್ಬಿಟ್ಟು ಒಂದು ಸೀರಿಯಲ್ ಮಾಡ್ದ. ಮತ್ತೆ 1-2-3 ಅರ್ಧ ಮಾಡ್ತಾನೆ. ಯಾವ್ದಾದ್ರು ಸಿಕ್ಕಿದ್ರೆ ಮಾಡ್ತಾನೆ. ಕುಟುಂಬ. ಅವನು ಅದೇ, ಅವನು ಓದ್ಲಿಲ್ಲ. ಈ ದರ್ಶನ್ ಅವರು ಇಬ್ರು ಫ್ರೆಂಡು. ಅಲ್ಲಿ ಮೈಸೂರಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ರು ಇಬ್ರು, ಕ್ಲಾಸ್ಮೇಟ್ಸ್. ಇಬ್ರು ಜೊತೆಲೆ ಓದ್ರು. ಒಂದೇ ಬೆಂಚಲ್ಲಿ ಕುತ್ಕೊಂತ ಇದ್ರಲ್ಲ ಇಬ್ರುನು. ಒಂದ್ ಪೀರಿಯಡ್ ಆಗದೆ ತಡ ಇಬ್ರು ಬಲ್ಮರಿಗೆ ಹೋಗ್ಬಿಡ್ತಾ ಇದ್ರು, ಇಬ್ರು ಮಾತಾಡ್ಕೊಂಡು. ಟ್ರಿಪ್ಪು ಇಬ್ರು ಸೇರಿ. ಲೂನಾ ತಗೊಂಡ್ ಬರೋರು. ಅವ್ರ ತಂದೆದು ಲೂನಾ ಇತ್ತು, ಅದ ಸಾಯಂಕಾಲ ಟೈಮ್ ಬರ್ತಾ ಇದ್ರು. ಆಂಟಿ ಶ್ರೀಕಾಂತ್ ಎಲ್ಲಿ ಇಲ್ಲೆಲ್ಲೋ ಹೋಗಿ ಆಟ ಆಡ್ತಾ ಇದ್ದಾನಪ್ಪ, ಕರಿತೀನಿ ತಡಿ ಅಂತ ಕರೆದು ಆಮೇಲೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಅವ್ರ ತಂದೆನೂ ನಟರು. ಕಲಾವಿದ್ರ ಕುಟುಂಬ. ಸುತ್ತಾಡೋರು, ಬಲಮೂರಿಗೆಲ್ಲ ಹೋಗ್ಬಿಡೋರು. ತಿನ್ಕೊಂಡ್ ಮಾಡ್ಕೊಂಡು ಬೇಕ್ರಿಗೆಲ್ಲ ಹೋಗಿ ತಿನ್ಕೊಂಡ್ ಮಾಡ್ಕೊಂಡು ಸಾಯಂಕಾಲ ಬರೋರು. ಇದು ನಮ್ಮ ಮನೆಗೆ ಬರ್ತಿದ್ರು ಪುನೀತ್.
ಅವಾಗ ಇವ್ನ ಎತ್ಕೊಂಡು ಫೋಟೋ ತೆಗ್ಸಿದ್ದು. ಭಕ್ತ ಪ್ರಹ್ಲಾದ ಮಾಡ್ತಾ ಇದ್ರು ಅವಾಗ. ಭಕ್ತ ಪ್ರಹ್ಲಾದ ಶೂಟಿಂಗ್ ಟೈಮ್ ನಮ್ಮ ಮನೆಗೆ ಬರೋರು. ಅವಾಗ ನಾನು ಮೊಟ್ಟೆ ಆಮ್ಲೆಟ್ ಮಾಡಿ ಹಾಲು ಕಾಯಿಸ್ಕೊಡ್ವಿ. ಜಲ್ದಮ್ಮ ಕೊಡಮ್ಮ, ಏನು ಮಾಡಿದ್ಯಾ, ಕೊಡಮ್ಮ ಅನ್ನೋರ. ಅವಾಗ ನಾನು ಹಾಲು ಕಾಯಿಸ್ಕೊಟ್ಟು ಆಮ್ಲೆಟ್. ಭಾರಿ ತುಂಟಾಟ. ಇಬ್ರು ಸೇರ್ಕೊಂಡ್ಬಿಡೋರು. ನನ್ ಮಗ ಭಕ್ತ ಪ್ರಹ್ಲಾದದಲ್ಲಿ ಮಾಡಿದಾನೆ. ಜುಟ್ಟು ಕಟ್ಕೊಂಡು ಅವನೇ ಚಿಕ್ಕವನು ಅದ್ರಲ್ಲಿ. ಇಬ್ರು ಜೊತೆ ಮಾಡೋರು. ಆಮೇಲೆ ಇನ್ನೊಂದು ಯಾವ್ದೋ ಪಿಕ್ಚರ್ ಮಾಡಿದ್ರಲ್ಲ, ಪುನೀತ್ ಜೊತೆ, ಯಾರಿವನು. ಆಮೇಲೆ ದೊಡ್ಡವರಾದ್ಮೇಲೆ ಅಪ್ಪು ಫಿಲಮ್ ಅಲ್ಲೂ ಮಾಡಿದಾರಲ್ಲ. ಅಪ್ಪು ಫಿಲಮ್ ಅಲ್ಲಿ ಮಾಡಿದ್ದಾನೆ. ಫ್ರೆಂಡ್ ಫ್ರೆಂಡ್ ವೀರ ಕನ್ನಡಿಗ. ವೀರ ಕನ್ನಡಿಗ. ಮತ್ತೆ ನಮ್ಮ ಬಸವ ಅದ್ರಲ್ಲಿ ಮಾಡಿದ್ದ. ಸುದೀಪ್ ಅವ್ರ ಜೊತೆ ಇದೆಲ್ಲಿ ಯಾವ ಟೈಮ್ ಇದು ಫಂಕ್ಷನ್ಗೆ ಹೋಗಿದ್ವಿ. ಇದು ಅರ್ಕಲ್ಗೂಡ್ಗೆ ಹೋಗಿದ್ವಿ. ಅವಾಗ ತೆಗ್ದಿದ್ದು ಫಂಕ್ಷನ್ ಅಲ್ಲಿ. ದರ್ಶನ್ ಅವ್ರದ್ದು ಇದು ಯಾವುದು ಜಗ್ಗುದಾದಾಗ ಬಾಂಬೆಗೆ ಹೋಗಿದ್ವಿ. ಅವಾಗ ತೆಗ್ಸಿದ್ದು. ಶೂಟಿಂಗ್ ನಡೀತಾ ಇತ್ತು. ನಾನ್ ನಾಚ್ಕೊಂಡು ಅಷ್ಟು ದೂರ ಹೋಗುವ. ಇವ್ರು ಬಾ ಅಂತ ಇದ್ರ. ಬಾರಮ್ಮ ಜಗಮ್ಮ ಬಾರಮ್ಮ. ಅವನು ಆಂಟಿ ಚಿಕ್ಕದಿಂದ ನೋಡಿದೀವಲ್ಲ, ಆಂಟಿ ಅಂತ ಅಂದ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಅವಾಗ ತೆಗ್ಸಿದ್ದು. ತೆಗ್ದಿರಲ್ಲ. ಆವಾಗ 1 ವಾರ ಇದ್ವಿ ಬಾಂಬೆನಲ್ಲಿ. ಅವಾಗೆಲ್ಲ ಮಾತಾಡ್ಸೋರು ಶೂಟಿಂಗ್ ಹೋದಾಗೆಲ್ಲ. ಚೆನ್ನಾಗಿ ತಿಂಡಿ ತಿಂದ್ರ, ಊಟ ಮಾಡಿದ್ರ ಅಂತ ಮಾತಾಡೋರು. ಒಳ್ಳೆಯವರು. ಇವ್ರ ಅಮ್ಮ ನಾನು ಕ್ಲೋಸ್ ಅಲ್ಲಿ ಮೈಸೂರಲ್ಲಿ. ಅವ್ರ ಮನೆಗೆಲ್ಲ ಹೋಗ್ತಿದ್ದೆ. ಅವ್ರ ಮನೆಗೆ ಹೋದಾಗ ಅಣ್ಣವ್ರಿದ್ರು, ಸುದೀಪಣ್ಣ. ಜಲ್ದ ಬಂದಿದ್ದಾಳೆ, ಏನಾರ ಮಾಡಮ್ಮ ಅಂತ ಅಂತಿದ್ರು. ಜಲ್ದ ಬಂದಿದ್ದಾಳೆ, ಏನಾರ ಮಾಡ್ಕೊಡಮ್ಮ ಅಂತ ಇದ್ರು ಸುದೀಪಣ್ಣ. ಸಿನಿಮಾ ಅವ ಯೂಟ್ಯೂಬ್ ಚಾನಲ್ ತಾವೆಲ್ಲ ನೋಡ್ತಾ ಇರಿ. ನೋಡಿ ಬೆಳೆಸಿ ಅಕ್ಕಪಕ್ಕದವ್ರಿಗೂ ಹೇಳ್ತೀರಲ್ಲ, ಮರಿಬಾರ್ದು.